ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9902606453. ಕ್ರಿಸ್ತನಲ್ಲಿ ಪ್ರಿಯ ಶ್ರೋತೃಗಳೇ, ನಾನು ತಮ್ಮೆಲ್ಲರನ್ನು ಯೇಸು ಸ್ವಾಮಿ ಹೆಸರಿನಲ್ಲಿ ಸ್ವಾಗತಿಸುತ್ತೇನೆ ಮತ್ತು ಈ ದಿನದ ಧ್ಯಾನಕ್ಕಾಗಿ ನಾನು ತಮ್ಮೆಲ್ಲರನ್ನು ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯ 17-25 ವಚನಗಳಲ್ಲಿರುವ ವಿಷಯಗಳನ್ನು ಧ್ಯಾನ ಮಾಡಲು ತಮ್ಮಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯ 17-25 ವಚನಗಳು. ಈ ವೇದ ಭಾಗದಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರ ಜೊತೆಗೆ ಕಡೆಯ ಭೋಜನ ಮಾಡುವುದನ್ನು ನಾವು ನೋಡ್ತೇವೆ. ಅದು ಪಸ್ಕದ ಊಟ, ಪಸ್ಕದ ಹಬ್ಬದ ಊಟ. ಯೇಸು ಸ್ವಾಮಿ ತನ್ನ ಶಿಷ್ಯರನ್ನು ಕರೆದು ಈ ಭೋಜನಕ್ಕಾಗಿ ಒಂದು ಪಟ್ಟಣದಲ್ಲಿ, ಒಂದು ಮನೆಯಲ್ಲಿ ಎಲ್ಲ ಸಿದ್ಧತೆಗಳನ್ನು ಮಾಡಬೇಕೆಂದು ಅವರಿಗೆ ಕರೆಯುವುದನ್ನು ನಾವು ನೋಡ್ತೇವೆ. ಈ ಸಿದ್ಧತೆಯ ಹಿಂದೆ ಒಂದು ವಿಶೇಷವಾದ ಒಂದು ಯೋಚನೆ ಇದೆ. ಅದು ಯೇಸು ಸ್ವಾಮಿಯ ಮರಣವು ಹತ್ತಿರ ಬರುವ ಒಂದು ಕಾಲ. ಹಾಗಾಗಿ ಈ ವೇದ ಭಾಗದಲ್ಲಿ ವಿಶೇಷವಾಗಿ ನಾವು ಯೋಚಿಸಲಿಕ್ಕಿರುವ ವಿಷಯ ಏನೆಂದರೆ, ಈ ಕ್ರಿಸ್ತನ ಭೋಜನದಲ್ಲಿ, ಈ ಕ್ರಿಸ್ತನ ಸನ್ನಿಧಿಯಲ್ಲಿ ನಾವು ಯೇಸು ಸ್ವಾಮಿಯ ಜೊತೆಯಲ್ಲಿರಬೇಕಾದ್ರೆ ನನ್ನ ಗುರುತು ಏನು ಎಂಬ ಒಂದು ವಿಷಯ, ಕ್ರಿಸ್ತನ ಸನ್ನಿಧಿಯಲ್ಲಿ ನಾನು ಯಾರು ಎಂಬ ವಿಷಯವನ್ನು ಈ ದಿನದಂದು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಯೇಸು ಸ್ವಾಮಿ ತನ್ನ ಶಿಷ್ಯರನ್ನು ಕರೆದು ಭೋಜನಕ್ಕಾಗಿ ತಯಾರಿಸಿ ಅವರೆಲ್ಲರೂ ಊಟಕ್ಕಾಗಿ ಕುಳಿತುಕೊಂಡಿರ್ತಾರೆ. ಶಿಷ್ಯರು ಯೇಸು ಸ್ವಾಮಿ ತಮಗೆ ಕೊಟ್ಟ ಅಪ್ಪಣೆಯಂತೆ ಎಲ್ಲವನ್ನು ಸಿದ್ಧ ಮಾಡಿ ಅವರು ಊಟಕ್ಕೆ ಕೂತ್ಕೊಂಡಿರಬೇಕಾದ್ರೆ ಯೇಸು ಸ್ವಾಮಿ ಅವರಿಗೆ ಒಂದು ಬಹಳ ಕಠಿಣವಾದ ಒಂದು ಸತ್ಯ ಹೇಳುವುದನ್ನು ನಾವು ನೋಡ್ತೇವೆ. ಏನಂದರೆ, ನನ್ನ ಜೊತೆಗೆ ಊಟಕ್ಕೆ ಕುಳಿತರಲ್ಲಿ ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡುಕೊಡುವನು. ಯೇಸು ಸ್ವಾಮಿ ತನ್ನ ಶಿಷ್ಯರನ್ನು ಮಿತ್ರರು ಎಂದು ಕರೆದಿದ್ದನು. ನೀವೆಲ್ಲರೂ ನನ್ನ ಮಿತ್ರರು, ನಾನು ನಿಮ್ಮ ಯಜಮಾನನಲ್ಲ, ನೀವು ನನ್ನ ಆಳುಗಳಲ್ಲ. ಆಗಿನ ಸಮಾಜದಲ್ಲಿ ಯಜಮಾನರು ಆಳು ಎಂಬ ಒಂದು ಭೇದ ಭಾವನೆ ಇತ್ತು. ಆಗಿನ ಸಮಾಜದಲ್ಲಿ ಶ್ರೇಣಿ ಪದ್ಧತಿ ಅಥವಾ ವರ್ಗ ಪದ್ಧತಿ ಇತ್ತು. ಆ ಪದ್ಧತಿಯಂತೆ ಜನರು ನಡೆದುಕೊಳ್ತಾ ಇದ್ದರು. ಅವರ ಮನಸ್ಸುಗಳು ಸಹ ಅದೇ ರೀತಿಯಾದ ಪದ್ಧತಿಯಲ್ಲಿ ತುಂಬಿಕೊಂಡು ಎಲ್ಲೇ ಇದ್ದರೂ ಸಹ ಈ ರೀತಿಯಾದ ಒಂದು ಪದ್ಧತಿಯನ್ನು ಪಾಲಿಸಿಕೊಂಡು ಹೋಗ್ತಾಯಿದ್ರು. ಆದರೆ ಯೇಸು ಸ್ವಾಮಿ ಈ ಪದ್ಧತಿಗಳಿಂದ ಹೊರಗಡೆ ಬಂದು, ನಾನು ನಿಮ್ಮ ಯಜಮಾನ ಅಲ್ಲ, ನೀವು ನನ್ನ ಆಳುಗಳಲ್ಲ, ಆದರೆ ನಾವೆಲ್ಲರೂ ಸ್ನೇಹಿತರು ಅಂತ ಹೇಳಿದನು. ಆದರೆ ಯೇಸು ಸ್ವಾಮಿಗೆ ಆತನ ಮನಸ್ಸಿನಲ್ಲಿ ಒಂದು ವಿಷಯ ಗೊತ್ತಿತ್ತು. ನಾನು ಅವರನ್ನು ಸ್ನೇಹಿತರಾಗಿ ಸ್ವೀಕರಿಸಿದ್ದೇನೆ, ಆದರೆ ಅವರು ನನ್ನನ್ನು ಸ್ನೇಹಿತರಾಗಿ ಸ್ವೀಕರಿಸಲಿಲ್ಲವಲ್ಲ ಎಂಬ ಒಂದು ದುಃಖದ ಒಂದು ಯೋಚನೆ ಇತ್ತು. ಹಾಗಾಗಿ ಅವರೆಲ್ಲರೂ ಊಟದ ಮೇಜಿನ ಸುತ್ತಲೂ ಕುಳಿತುಕೊಂಡಿರಬೇಕಾದ್ರೆ ಯೇಸು ಸ್ವಾಮಿ ಅವರಿಗೆ ಕರೆದು ಅವರಿಗೆ ಒಂದು ಇಷ್ಟವಿಲ್ಲದ ಅಥವಾ ಅವರಿಗೆ ಕೇಳಿಸ್ಕೊಳ್ಳಿಕ್ಕೆ ಕಷ್ಟವಾಗುವ ಒಂದು ವಿಷಯ ಹೇಳ್ತಾನೆ. ಅದೇನೆಂದರೆ, ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡ್ಕೊಡುವನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಹಾಗಾಗಿ ಆ ರೀತಿಯಾಗಿ ಹೇಳಿದ ಮೇಲೆ ಅಲ್ಲಿ ಶಿಷ್ಯರಿಗೆ ಬಹಳ ದುಃಖವಾಯಿತು, ಬಹಳ ದುಃಖಪಟ್ಟರು. ಅವರೆಲ್ಲರೂ ಹೇಳುವಂತೆ, ಇಲ್ಲ ಅಲ್ಲ, ನಾನಲ್ವಲ್ಲ ಸ್ವಾಮಿ, ನಾನಲ್ಲ ಅಲ್ವಾ ಸ್ವಾಮಿ ಅಂತ ಒಬ್ಬರನ್ನೊಬ್ಬರು ನೋಡಿಕೊಂಡು ನಾನಲ್ಲ ಅಂತ ಹೇಳುವುದನ್ನು ನಾವು ನೋಡ್ತೇವೆ. ಅನೇಕ ಸಾರಿ ನಾವು ಕ್ರಿಸ್ತನ ಸನ್ನಿಧಿಯಲ್ಲಿ ನಾನು ಯಾರು ಅಂತ ಹೇಳ್ಕೊಳ್ಳೋದಕ್ಕಿಂತ ನಾನು ಯಾರಲ್ಲ ಅಂತ ನಾವು ಸಾಮಾನ್ಯವಾಗಿ ಹೇಳ್ಕೊಳ್ಳೋದನ್ನು ನಾವು ಇಲ್ಲಿ ಈ ವೇದ ಭಾಗದ ಮೂಲಕ ನಾವು ನೋಡ್ತೇವೆ. ಯೇಸು ಸ್ವಾಮಿ ನಮ್ಮನ್ನು ಕರೆಯಬೇಕಾದ್ರೆ, ದೇವರು ನಮ್ಮನ್ನು ತನ್ನ ಸನ್ನಿಧಿ ಕರೆಯಬೇಕಾದ್ರೆ ನಾವು ಯಾರು ಎಂದು ಆತನ ಮುಂದೆ ಅರಿಕೆ ಮಾಡಿಕೊಳ್ಬೇಕು. ನಮ್ಮಲ್ಲಿ ತಪ್ಪುಗಳಿರ್ಬೋದು, ನಮ್ಮಲ್ಲಿ ಪಾಪಗಳಿರ್ಬೋದು, ದೇವರಿಗೆ ಇಷ್ಟವಿಲ್ಲದೆ ಇರುವ ಯೋಚನೆಗಳು ನಮ್ಮಲ್ಲಿರ್ಬೋದು. ಅದನ್ನು ನಾವು ಅರಿಕೆ ಮಾಡಿಕೊಂಡು ಮಾಡುವುದಾದರೆ ಯೇಸು ಸ್ವಾಮಿ ನಮ್ಮನ್ನು ಸ್ವೀಕರಿಸ್ತಾನೆ. ಅನೇಕ ಸಾರಿ ನಾವೇನು ಮಾಡ್ತೇವೆ, ನಾವು ನಮ್ಮನ್ನು ಬೇರೆಯವ್ರಿಗೆ ಹೋಲಿಸ್ಕೊಂಡು, ಸ್ವಾಮಿ ನಾನು ಅವನಂತೆ ಅಲ್ಲ, ನಾನು ಅವನಲ್ಲ, ನಾ ಇವನಲ್ಲ, ನಾವು ಈ ರೀತಿಯಾಗಿ ಒಂದು ನೆಗೆಟಿವ್ ಆಗಿ ಯೋಚನೆ ಮಾಡುವ ಒಂದು ಮನೋಭಾವನೆ ನಾವು ಹೊಂದಿದ್ದವರಾಗಿರ್ತೇವೆ. ಆ ರೀತಿಯಾಗಿ ಮಾಡುವುದರಿಂದ ನಾನು ಇತರರಿಗಿಂತ ಉನ್ನತನು, ನಾನು ಇತರರಿಗಿಂತ ಶ್ರೇಷ್ಠನು, ಇತರರಿಗಿಂತ ನೀತಿವಂತನು ಎಂಬ ಮನೋಭಾವನೆಯನ್ನು ಸಹ ನಾವು ಬೆಳೆಸ್ಕೊಂಡು ಬಂದುಬಿಡ್ತೇವೆ. ಒಂದು ರೀತಿಯಲ್ಲಿ ನಾವು
ನಮ್ಮನ್ನು ನಾವೇ ಆರಾಧನೆ ಮಾಡಿಕೊಳ್ಳುವ ಸ್ಥಾನದಲ್ಲಿ ನಮ್ಮನ್ನು ನಾವು ಇಟ್ಕೊಂಡ್ಬಿಡ್ತೇವೆ. ಇಂತಹ ಸಂದರ್ಭದಲ್ಲಿ ಯೇಸು ಸ್ವಾಮಿ ಶಿಷ್ಯರಿಗೆ ಕರೆದು ಹೇಳ್ತಾನೆ, ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡಿದುಕೊಡುವನು. ಆಗ ಅವರಿಗೆ ಬಹಳ ಬಹಳ ದುಃಖವಾಯಿತು. ಸ್ವಾಮಿ, ನಾನಲ್ಲವಲ್ಲ ಎಂದು ಪ್ರತಿಯೊಬ್ಬನೂ ಕೇಳತೊಡಗಿದನು. ಸ್ವಾಮಿ, ನಾನಲ್ಲವಲ್ಲ ಎಂದು ಕೇಳತೊಡಗಿದನು. ಅದಕ್ಕಾತನು, ಬಟ್ಟಲಲ್ಲಿ ನನ್ನ ಸಂಗಡ ಕೈಯದ್ದಿದವನೇ ನನ್ನನ್ನು ಹಿಡ್ಕೊಡುವನು. ಮನುಷ್ಯಕುಮಾರನು ಹೊರಟು ಹೋಗುತ್ತಾನೆ ಸರಿ, ಹಾಗೆ ಆತನ ವಿಷಯ ಬರೆದದಲ್ಲ. ಆದರೆ ಯಾವನು ಮನುಷ್ಯಕುಮಾರನನ್ನು ಹಿಡ್ಕೊಡುವನೋ ಅವನ ಗತಿಯನ್ನು ಏನು ಹೇಳಲಿ? ಆ ಮನುಷ್ಯನು ಹುಟ್ಟದಿದ್ದರೆ ಅವನಿಗೆ ಒಳ್ಳೆಯದಾಗಿತ್ತು ಅಂದನು. ಆಗ ಆತನನ್ನು ಹಿಡ್ಕೊಡಬೇಕೆಂದಿದ್ದ ಯೂದನು, ಗುರುವೇ, ನಾನಲ್ಲವಲ್ಲ ಅನ್ನಲಾಗಿ ಯೇಸು ಅವನಿಗೆ, ನೀನೇ ಹೇಳಿದ್ದಿ ಎಂದು ಹೇಳಿದನು. ಅನೇಕ ಸಾರಿ ನಾವು ಈ ವೇದ ಭಾಗವನ್ನು ಓದಬೇಕಾದ್ರೆ ಯೇಸು ಸ್ವಾಮಿಯನ್ನು ಬಿಟ್ಟುಕೊಟ್ಟವರು ಯಾರು, ಹಿಡಿದುಕೊಟ್ಟವರು ಯಾರು ಎಂದು ಯೋಚನೆ ಮಾಡಬೇಕಾದ್ರೆ ನಾವು ಯೂದನು ಅಂತ ನಾವು ಹೇಳ್ತೇವೆ. ಯಾಕಂದರೆ ನಾವು ಸತ್ಯವೇದವನ್ನು ಅಷ್ಟು ಸಾರಿ ಓದಿದ್ದೇವೆ, ಸತ್ಯವೇದದಲ್ಲಿರೋ ವಿಷಯಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ಹಾಗಾಗಿ ನಾವು ಯಾವ ರೀತಿಯಾಗಿ ಯೋಚನೆ ಮಾಡ್ತೀವಿ ಅಂದರೆ, ನಾನು ಯೂದನಂತೆ ಅಲ್ಲ, ನಾನು ಯಾವತ್ತೂ ಯೇಸು ಸ್ವಾಮಿಯನ್ನು ಬಿಟ್ಕೊಟ್ಟಿಲ್ಲ, ನಾನು ಯಾವತ್ತೂ ಯೇಸು ಸ್ವಾಮಿಯನ್ನು ಅಲ್ಲಗಳೆದಿಲ್ಲ ಅಂತ ನಾವು ಸಾಮಾನ್ಯವಾಗಿ ನಮ್ಮ ಮನಸ್ಸಿನಲ್ಲಿ ನಾವು ಹೇಳ್ಕೊಳ್ತೇವೆ. ಆದರೆ ಈ ವೇದ ಭಾಗವನ್ನು ನಾವು ಇನ್ನೂ ಆಳವಾಗಿ ನೋಡಬೇಕಾದ್ರೆ ಯೇಸು ಸ್ವಾಮಿ ಯಾರ ಹೆಸರನ್ನು ಹೇಳಿಲ್ಲ. ಯೇಸು ಸ್ವಾಮಿ ಕರೆದು, ಯೂದ, ನೀನು ನನ್ನನ್ನು ಹಿಡ್ಕೊಡ್ತೀಯ. ಪೇತ್ರನೇ, ನೀನು ನನ್ನನ್ನು ಅಲ್ಲಗಳೆಯುತ್ತೀಯ. ತೋಮನೆ, ನೀನು ನನ್ನನ್ನು ಬಿಟ್ಟುಕೊಡ್ತೀಯ. ಇತರ ಶಿಷ್ಯರೇ, ನೀವು ನನ್ನನ್ನು ಬಿಟ್ಟು ಓಡಿ ಹೋಗ್ತೀರಾ ಅಂತ ಯೇಸು ಸ್ವಾಮಿ ಯಾರನ್ನು ಹೆಸರು ಕರೆದು ಹೇಳಿಲ್ಲ. ಅದನ್ನು ಹೇಳಿದ್ದು ಇಷ್ಟೇ, ನನ್ನ ಸಂಗಡ ಊಟ ಮಾಡುವವರು ನನ್ನನ್ನು ಹಿಡಿದುಕೊಡುವರು. ಹಾಗಾಗಿ ನಾವು ಸಾಮಾನ್ಯವಾಗಿ ಏನು ಮಾಡ್ತೇವೆ, ಆ ಯೂದನನ್ನು ಒಬ್ಬ ವಿಲನ್ ಆಗಿ ನಾವು ನೋಡ್ತೇವೆ. ಆದರೆ ಯೂದನಿಗೂ ಬೇರೆ ಶಿಷ್ಯರಿಗೂ ಜಾಸ್ತಿ ವ್ಯತ್ಯಾಸ ಇರಲಿಲ್ಲ. ರೋಮ್ ಸಾಮ್ರಾಜ್ಯದ ಸಿಪಾಯಿಗಳು ಬಂದು ಯೇಸು ಸ್ವಾಮಿಯನ್ನು ಹಿಡ್ಕೊಟ್ಟಾಗ ಇತರ ಶಿಷ್ಯರು ಮಾಡಿದ ಕೆಲಸ ಏನು? ಅದೇ ಕೆಲಸ. ಆ ಯೇಸು ಸ್ವಾಮಿ ಯಾರಂತಲೇ ನನಗೆ ಗೊತ್ತಿಲ್ಲ, ನಾನು ಯೇಸು ಸ್ವಾಮಿ ಶಿಷ್ಯನೇ ಅಲ್ಲ, ನೀವು ಯಾರ ಬಗ್ಗೆ ಮಾತಾಡ್ತಿದ್ದೀರಂತಲೇ ನನಗೆ ಗೊತ್ತಿಲ್ಲ ಅಂತ ಶಿಷ್ಯರು ಹೇಳುವುದನ್ನು ನಾವು ನೋಡ್ತೇವೆ. ಇನ್ನೂ ಕೆಲವು ಶಿಷ್ಯರು ಜಾಗ ಬಿಟ್ಟು ಓಡಿ ಹೋಗೋದನ್ನು ಸಹ ನಾವು ನೋಡ್ತೇವೆ. ಕೆಲವು ಶಿಷ್ಯರು ಏನಂತಕೊಂಡ್ರು, ನಾನು ಯೂದನಿಗಿಂತ ನೀತಿವಂತನು, ಅವನಿಗಿಂತ ನೀತಿವಂತನು, ಇವನಿಗಿಂತ ನೀತಿವಂತನು, ಎಲ್ಲರೂ ತಮ್ಮನ್ನು ನೀತಿವಂತರಂತ ಕರೆದುಕೊಂಡ್ರೆ ಹೊರತು ತಮ್ಮ ತಪ್ಪುಗಳನ್ನು ಅರಿಕೆ ಮಾಡಿದ ಶಿಷ್ಯರಲ್ಲಿರಲಿಲ್ಲ. ಯೂದನಂತ ನಮಗೆ ಗೊತ್ತಿದೆ, ಆದರೆ ಯೇಸು ಸ್ವಾಮಿ ಅಲ್ಲಿ ಯಾರ ಹೆಸರನ್ನು ಕರೆದಿಲ್ಲ. ಅಂದರೆ ಯೇಸು ಸ್ವಾಮಿ ಈ ವಿಷಯವನ್ನು ಎಲ್ಲರ ಬಗ್ಗೆ ಹೇಳಿದ್ದಿರ್ಬೋದು, ಆದರೆ ಯೇಸು ಸ್ವಾಮಿ, ನೀವು ಸಹ ಯೂದನಂತೆ ಇನ್ನೊಂದು ಸಂದರ್ಭದಲ್ಲಿ ನನ್ನನ್ನು ಬಿಟ್ಕೊಟ್ಟಿರ್ಬೋದು, ಯೂದನಂತೆ ನೀವು ಸಹ ಅದೇ ರೀತಿಯಾದ ಕಾರ್ಯ ಮಾಡ್ಬೋದು, ಸ್ವಲ್ಪ ಹುಷಾರಾಗಿರಿ ಅಂತ ಈ ರೀತಿಯಾದ ಒಂದು ಸಂದೇಶವನ್ನು ಯೇಸು ಸ್ವಾಮಿ ಶಿಷ್ಯರಿಗೆ ಮುಟ್ಟಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಹಾಗಾಗಿ ಈ ಸತ್ಯವೇದದಲ್ಲಿ ಯೂದನ ಹೆಸರು ಹೇಳಿದರೂ ಯೇಸು ಸ್ವಾಮಿ ಯೂದನ ಹೆಸರನ್ನು ತೆಗೆದುಕೊಂಡಿಲ್ಲ. ಅಂದರೆ ಎಲ್ಲ ಶಿಷ್ಯರು ಯೇಸು ಸ್ವಾಮಿಯನ್ನು ವಿಧ ವಿಧವಾದ ರೀತಿಯಲ್ಲಿ ಬಿಟ್ಟುಕೊಟ್ರು. ಅವರು ಯಾರು ಕ್ರಿಸ್ತನ ಸನ್ನಿಧಿಯಲ್ಲಿ ತಾವು ಯಾರು ಅಂತ ಹೇಳ್ಕೊಳ್ಳಿಲ್ಲ. ಅವರ ಪಾಪದ ಅರಿಕೆಯನ್ನು ಅವರು ಮಾಡಲಿಲ್ಲ, ಅವರ ತಪ್ಪನ್ನು ಅವರು ಅರಿಕೆ ಮಾಡಲಿಲ್ಲ. ಆದರೆ ಅವರು ಮಾಡಿದ್ದೇನು? ಯೂದನ ಜೊತೆ ಹೋಲಿಸ್ಕೊಂಡು, ನಾನು ಅವನಂತ ಅಲ್ಲ ಸ್ವಾಮಿ, ನಿನ್ನನ್ನು ಹಿಡ್ಕೊಡೋವನು ನಾನಲ್ವಲ್ಲ ಸ್ವಾಮಿ ಅಂತ ಈ ರೀತಿಯಾದ ಮನೋಭಾವನೆ ಇಟ್ಕೊಂಡು ಅಲ್ಲಿ ಶಿಷ್ಯರಿದ್ದರು. ಆಂಗ್ಲ ಭಾಷೆಯಲ್ಲೇ ಇದಕ್ಕೆ ನಾವು ಸೆಲ್ಫ್ ರೈಚಸ್ ಅಂತ ಹೇಳ್ತೇವೆ, ಸ್ವನೀತಿವಂತಿಕೆ ಅಂತ ನಾವು ಹೇಳ್ತೇವೆ. ಇದು ಬರೀ ಒಂದು ಸ್ವನೀತಿವಂತಿಕೆ ಮಾತ್ರವಲ್ಲ, ಯೇಸು ಸ್ವಾಮಿ ಮುಂದೆ ಒಂದು ರೀತಿಯಾಗಿ ನಾವು ನೀತಿವಂತರು. ಈ ಸ್ವನೀತಿವಂತಿಕೆಯಿಂದ ನಮ್ಮನ್ನು ನಾವೇ ಆರಾಧಿಸಿಕೊಳ್ಳುವಂಥ ಒಂದು ಸ್ಥಾನದಲ್ಲಿ ನಮ್ಮನ್ನು ಇಟ್ಕೊಂಡ್ಬಿಡ್ತೇವೆ. ಸತ್ಯವೇದದಲ್ಲಿ ಹೇಳ್ತೇವೆ, ನಾವು ವಿಗ್ರಹ ಆರಾಧನೆಯನ್ನು ಮಾಡಬಾರ್ದು ಅಂತ ನಾವು ಸತ್ಯವೇದದಲ್ಲಿ ನಾವು ನೋಡ್ತೇವೆ. ಇಲ್ಲಿ ಶಿಷ್ಯರು ಮಾಡ್ತಿದ್ದ ಕೆಲಸ ಏನಂದರೆ ಸ್ವವಿಗ್ರಹ ಆರಾಧನೆ, ತಮ್ಮನ್ನು ತಾವೇ ಆರಾಧಿಸಿಕೊಳ್ಳುವ ಒಂದು ಮನೋಭಾವನೆ. ಉನ್ನತ ಸ್ಥಾನದಲ್ಲಿ ತಮ್ಮನ್ನಿಟ್ಟುಕೊಂಡು ನಾನು ಅವನಂತೆ ಅಲ್ಲ, ನಾನು ತುಂಬ ನೀತಿವಂತನ ಎಂದು ತಮ್ಮನ್ನು ತಾವೇ ಆರಾಧಿಸಿಕೊಳ್ಳುವ ಒಂದು ಮನೋಭಾವನೆ ಅವರು ಬೆಳೆಸ್ಕೊಂಡ್ಬಿಟ್ಟಿದ್ರು. ಆ ರೀತಿಯಾದ ಒಂದು ಕಪಟ ಮನೋಭಾವನೆಯನ್ನು, ಆ ರೀತಿಯಾದ ಸ್ವವಿಗ್ರಹ ಆರಾಧನೆಯನ್ನು ಯೇಸು ಸ್ವಾಮಿ ಖಂಡಿಸ್ತಾನೆ. ಯೇಸು ಸ್ವಾಮಿಗೆ ಬಹಳ ದುಃಖವಾಗಿರ್ಬೋದು, ಆದರೆ ಆ ದುಃಖವನ್ನು ಆತನು ಶಿಷ್ಯರ ಜೊತೆಗೆ ಹಂಚಿಕೊಳ್ಳಿಲ್ಲ. ಆದರೆ ದುಃಖವಾಗಿದ್ದು ಯಾರಿಗಲ್ಲಿ? ಶಿಷ್ಯರಿಗೆ ದುಃಖ ಆಗಿತ್ತು. ದುಃಖವಾಗಬೇಕಾಗಿದ್ದು ಯೇಸು ಸ್ವಾಮಿಗೆ, ಆದರೆ ದುಃಖವಾಗಿದ್ದು ಶಿಷ್ಯರಿಗೆ. ಹಾಗಾಗಿ ಆ ಶಿಷ್ಯರಲ್ಲಿ ಆ ಆತ್ಮಿಕತೆಯ ಪಕ್ವತೆ ಇಲ್ಲದೆ ಇರುವುದನ್ನು ನಾವು ನೋಡ್ತೇವೆ. ಯೇಸು ಸ್ವಾಮಿ ಪದೇ ಪದೇ
ಅವರಿಗೆ ಹೇಳ್ತಾ ಇದ್ದನು, ನೀವು ನನ್ನಂತೆ ಆಗಬೇಕು. ನಾನು ಯಾವ ರೀತಿಯಾದ ದೀಕ್ಷಾಸ್ನಾನ ಹೊಂದಿಕೊಂಡಿದ್ದೇನೋ ನೀವು ಆ ರೀತಿಯಾದ ದೀಕ್ಷಾಸ್ನಾನ ಹೊಂದಿಕೊಳ್ಬೇಕು. ನಾನು ಯಾವ ರೀತಿಯಾದ ಒಂದು ದ್ರಾಕ್ಷಾರಸವನ್ನು ಸ್ವೀಕರಿಸ್ತೇನೋ ಆ ರೀತಿಯಾದ ಆ ಪಾತ್ರೆಯಲ್ಲಿ ನೀವು ಆ ದ್ರಾಕ್ಷಾರಸವನ್ನು ಸ್ವೀಕರಿಸೋದಾದರೆ ಮಾತ್ರ ನೀವು ನನ್ನ ಶಿಷ್ಯರು ಅಂತ ಯೇಸು ಸ್ವಾಮಿ ಪದೇ ಪದೇ ಅವರಿಗೆ ಹೇಳ್ತಾ ಇದ್ದನು. ಆದರೆ ಅದು ಯಾವ ವಿಷಯವೂ ಶಿಷ್ಯರ ಮನಸ್ಸಿನಲ್ಲಿ ಹೋಗಲೇ ಇಲ್ಲ. ಅವರ ಮನಸ್ಸಿನಲ್ಲಿದ್ದಂಥ ಒಂದೇ ವಿಷಯನೂ, ನಾನು ಸ್ವನೀತಿವಂತನು, ಇತರನ್ನು ಹೋಲಿಸಿಕೊಳ್ಳುವುದು ನಾನು ಅವನಿಗಿಂತ ಉನ್ನತನು, ಇತರನ್ನು ಹೋಲಿಸಿಕೊಳ್ಳುವುದು ನಾವು ಅವನಿಗಿಂತ ಶುದ್ಧನು, ಇತರರ ಜೊತೆಗೆ ಹೋಲಿಸಿಕೊಂಡು ನಾವು ಇತರಿಗಿಂತ ನಾವು ಉನ್ನತನೆಂದು ಹೇಳಿಕೊಳ್ಳುವ ಒಂದು ಮನೋಭಾವನೆಯನ್ನು ಅವರು ಬೆಳೆಸ್ಕೊಂಡ್ಬಿಟ್ಟಿದ್ದರು. ನಾನಾಗಲೇ ಹೇಳಿದಂತೆ ನಾವು ಸಾಮಾನ್ಯವಾಗಿ ನಮ್ಮನ್ನು ನಾವು ಆರಾಧಿಸ್ಕೊಳ್ತೇವೆ, ಕ್ರಿಸ್ತನನ್ನು ಬಿಟ್ಟುಬಿಡ್ತೇವೆ, ದೇವರನ್ನು ಬಿಟ್ಟುಬಿಡ್ತೇವೆ, ಉನ್ನತವಾದ ಒಂದು ವಿಷಯಗಳನ್ನು ಬಿಟ್ಬಿಟ್ಟು ನಮ್ಮನ್ನು ನಾವೇ ಆರಾಧಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಈ ರೀತಿಯಾಗಿ ನಾವು ಮಾಡ್ತಾ ಇದ್ದೀವಿ ಅಂತ ಅನೇಕ ಸಾರಿ ನಮಗೆ ಗೊತ್ತಿರಲ್ಲ. ನಮ್ಮನ್ನು ನಾವೇ ಆರಾಧಿಸ್ಕೊಳ್ತಾ ಇದ್ದೀವಿ ಅಂತ ನಮಗೆ ಗೊತ್ತಿರಲ್ಲ. ತೋಮನು ಮಾಡಿದ್ದು ಅದೇ, ಪೇತ್ರನು ಮಾಡಿದ್ದು ಅದೇ, ಆಂದ್ರೇಯನು ಮಾಡಿದ್ದು ಅದೇ, ಯಾಕೋಬನು ಮಾಡಿದ್ದು ಅದೇ, ಫಿಲಿಪ್ಪನು ಮಾಡಿದ್ದು ಅದೇ. ಇವರೆಲ್ಲರೂ ಯೇಸು ಸ್ವಾಮಿಯನ್ನು ಬಿಟ್ಟು ಓಡಿ ಹೋದರು, ಓಡಿ ಹೋಗಿ ಅಡಗಿಕೊಂಡ್ರು. ಎಲ್ಲೋ ಯೂದನಿಗೆ ಪಶ್ಚಾತ್ತಾಪ ಆಗಿದ್ದನ್ನು ನಾವು ನೋಡ್ತೇವೆ. ಇತರ ಶಿಷ್ಯರಿಗೆ ಆ ರೀತಿಯಾದ ಒಂದು ಪಶ್ಚಾತ್ತಾಪ ಮನೋಭಾವನೆ ಬಂತೋ ಎಲ್ಲೋ ಗೊತ್ತಿಲ್ಲ. ಆದರೆ ಯೂದನಿಗೆ ಪಶ್ಚಾತ್ತಾಪವಾಗಿ ಆತನು ನೇಣು ಹಾಕಿಕೊಂಡು ಸತ್ತನು ಅಂತ ನಾವು ನೋಡ್ತೇವೆ. ಈ ಯೂದನು ಯೇಸು ಸ್ವಾಮಿಯನ್ನು ಬಿಟ್ಟುಕೊಟ್ಟಿರ್ಬೋದು, ಆದರೆ ಆತನ ಮನಸ್ಸಿನಲ್ಲಿ ಒಂದು ಪಶ್ಚಾತ್ತಾಪದ ಮನೋಭಾವನೆ ಇರುವುದನ್ನು ನಾವು ನೋಡ್ತೇವೆ. ಉಳಿದ ಶಿಷ್ಯರಲ್ಲಿ ಆ ರೀತಿಯಾದ ಪಶ್ಚಾತ್ತಾಪ ಮನೋಭಾವನೆ ಬಂತ ಅಂತ ಈ ವೇದ ಭಾಗದಲ್ಲಿ ನಾವು ನೋಡುವುದಿಲ್ಲ. ಬಂದಿರ್ಬೋದು, ಯಾಕಂದರೆ ಅನೇಕ ವರ್ಷಗಳ ತರುವಾಯ ಅವರು ಶಿಷ್ಯರು ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ಯೇಸು ಸ್ವಾಮಿ ಮಾಡಿದಂತೆ ಅವರು ಸಹ ಸೇವೆಯನ್ನು ಮಾಡಿ ಯೇಸು ಸ್ವಾಮಿ ಪಟ್ಟ ಪ್ರಯಾಸದಂತೆ ಅವರು ಸಹ ಪ್ರಯಾಸಪಟ್ಟು ಯೇಸು ಸ್ವಾಮಿ ಪಟ್ಟ ಮರಣವನ್ನು ಅವರು ಸಹ ಪಟ್ಟರು. ಹಾಗಾಗಿ ಯೇಸು ಸ್ವಾಮಿ ನಮ್ಮನ್ನು ಕರೆಯಬೇಕಾದ್ರೆ, ಕ್ರಿಸ್ತನ ಸನ್ನಿಧಿಯಲ್ಲಿ ನಾನು ಯಾರು ಎಂದು ಹೇಳಿಕೊಳ್ಳಬೇಕಾದ್ರೆ ನಾವು ಯಾರಂತ ನಾವು ಮನಮರುಗಿದವರಾಗಿ ಪಶ್ಚಾತ್ತಾಪದಿಂದ ಆತನ ಮುಂದೆ ನಮ್ಮ ತಪ್ಪುಗಳನ್ನು ಹಂಚಿಕೊಳ್ಬೇಕು. ಅದನ್ನು ಬಿಟ್ಟು ಅವನಂತೆ ನಾನಲ್ವಲ್ಲ ಸ್ವಾಮಿ, ನಾನು ಅವನಿಗಿಂತ ಉನ್ನತನಲ್ವ ಸ್ವಾಮಿ, ಅವನಿಗಿಂತ ನಾನು ಒಳ್ಳೆಯವನಲ್ವ ಸ್ವಾಮಿ, ನೀನು ನನ್ನನ್ನು ಜಾಸ್ತಿ ಪ್ರೀತಿ ಮಾಡ್ತೀಯಲ್ವ ಸ್ವಾಮಿ, ಅವರಿಗಿಂತ ಹೆಚ್ಚಾಗಿ ನೀನು ನನ್ನನ್ನು ಪ್ರೀತಿಸ್ತೀಯಲ್ವ ಸ್ವಾಮಿ ಎಂಬ ಒಂದು ಮನೋಭಾವನೆಯನ್ನು ನಾವೇನಾದರೂ ಬೆಳೆಸ್ಕೊಂಡ್ರೆ ಅದು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಹೋಗುವ ಒಂದು ಯೋಚನೆ ಆಗಿರ್ತದೆ. ಅಷ್ಟು ಮಾತ್ರವಲ್ಲದೆ ನಮ್ಮನ್ನು ನಾವೇ ಆರಾಧಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇವೆ, ನಾವೇ ಒಂದು ವಿಗ್ರಹಗಳಾಗ್ಬಿಡ್ತೇವೆ. ಆ ರೀತಿಯಾಗಿ ವಿಗ್ರಹಗಳು ಆಗದಂತೆ ನೋಡಿಕೊಳ್ಳುವುದು ಅದು ನಮ್ಮ ಆದ್ಯ ಕರ್ತವ್ಯ. ಈ ರೀತಿಯಾಗಿ ಯೇಸು ಸ್ವಾಮಿ ಪದೇ ಪದೇ ನಮಗೆ ಕರೆಯುವುದನ್ನು ನಾವು ನೋಡ್ತೇವೆ. ನಾವು ಯೇಸುವಿನ ಸಮುದಾಯದ ಶಿಷ್ಯರಾಗಿರಬೇಕಾದ್ರೆ, ನಾವು ಯೇಸು ಸ್ವಾಮಿಯನ್ನು ನಂಬುವ ಶಿಷ್ಯರಾಗಿರಬೇಕಾದ್ರೆ ಈ ರೀತಿಯಾದೊಂದು ಪ್ರಬಲವಾದ ಒಂದು ಮನೋಭಾವನೆಯನ್ನು ನಾನು ಬೆಳೆಸ್ಕೊಳ್ಬೇಕು. ಅದೇನೆಂದರೆ, ನನ್ನ ಮನಸ್ಸಿನಲ್ಲಿ ಏನಿದೆಯೋ ಅದನ್ನು ಅದೇ ರೀತಿಯಾಗಿ ಯೇಸು ಸ್ವಾಮಿಯ ಮುಂದೆ ಹಂಚಿಕೊಳ್ಳಬೇಕು. ಅದನ್ನು ಬಿಟ್ಟು ಬೇರೆಯವರ ಜೊತೆಗೆ ಹೋಲಿಸಿಕೊಂಡು ಶುದ್ಧರು ಅಶುದ್ಧರು, ಉನ್ನತರು ಕೀಳು ಮಟ್ಟದವರು, ಈ ರೀತಿಯಾದ ಯೋಚನೆಗಳನ್ನು ಮಾಡಿಕೊಂಡು ಬಂದರೆ ಅದು ಯೇಸು ಸ್ವಾಮಿಯ ಶಿಷ್ಯತ್ವದ ಗುರುತಾಗಿರಲ್ಲ. ಹೀಗೆ ಮಾಡಿದರೆ ಯೇಸು ಸ್ವಾಮಿ ಏನು ಮಾಡ್ತೇನೆ, ಮುಂದಿನ ವಚನಗಳನ್ನು ನಾವು ನೋಡುವುದಾದರೆ, ಅವರು ಊಟ ಮಾಡುತ್ತಿರುವಾಗ ಯೇಸು ಸ್ವಾಮಿ ರೊಟ್ಟಿಯನ್ನು ತೆಗೆದುಕೊಂಡು ದೇವಸ್ತೋತ್ರ ಮಾಡಿ ಅವರಿಗೆ ಕೊಟ್ಟನು. ಅದೇ ರೀತಿಯಾಗಿ ಆತನು ದ್ರಾಕ್ಷಾರಸವನ್ನು ಸಹ ಅವರ ಜೊತೆಗೆ ಹಂಚಿಕೊಂಡನು. ಮೂಲಭೂತವಾದ ವಿಷಯ ಏನೆಂದರೆ, ಯೇಸು ಸ್ವಾಮಿ ತನ್ನನ್ನು ತಾನೇ ಸಮರ್ಪಿಸಿಕೊಳ್ಳುವುದನ್ನು ನಾವು ನೋಡ್ತೇವೆ. ತನ್ನನ್ನು ತಾನೇ ಸಮರ್ಪಿಸಿಕೊಳ್ಳುವುದನ್ನು ನಾವು ನೋಡ್ತೇವೆ. ತನ್ನ ದೇಹವನ್ನೇ ರೊಟ್ಟಿಯಾಗಿ ಕೊಟ್ಟು ತನ್ನ ರಕ್ತವನ್ನೇ ದ್ರಾಕ್ಷಾರಸವಾಗಿ ಕೊಡುವುದನ್ನು ನಾವು ನೋಡ್ತೇವೆ. ಅದರ ಮೂಲಕ ಆತನು ಒಡಂಬಡಿಕೆಯನ್ನು ಮಾಡಿಕೊಡ್ತಾನೆ. ಒಡಂಬಡಿಕೆ ಎನ್ನುವುದು ಸತ್ಯವೇದದಲ್ಲಿ ಬಹಳ ಪ್ರಾಮುಖ್ಯವಾದ ಒಂದು ಯೋಚನೆ. ಅದು ಒಡಂಬಡಿಕೆಯ ಸಂಬಂಧ ಬಹಳ ಪ್ರಬಲವಾದ ಒಂದು ಸಂಬಂಧ. ಆ ಸಂಬಂಧದ ಮೂಲಕ ಯೇಸು ಸ್ವಾಮಿ ನಮ್ಮನ್ನು ತನ್ನ ಮಕ್ಕಳಾಗಿ ಸ್ವೀಕರಿಸ್ತಾನೆ. ನಾವು ಆತನನ್ನು ಬಿಟ್ಟು ಓಡಿ ಹೋದರೂ, ನಾವು ಆತನ ಮಾತಿಗೆ ವಿಧೇಯರಾಗದಿದ್ದರೂ ಆತನು ನಮ್ಮ ಹಿಂದೆ ಬಂದು ತನ್ನ ಮಕ್ಕಳಾಗಿ ಸ್ವೀಕರಿಸಿ ತಿರುಗಿ ಒಂದು ಪ್ರಬಲವಾದ ಒಂದು ಸಮುದಾಯವನ್ನು ಕಟ್ಟುವ ದೇವರಾಗಿರ್ತಾನೆ. ಅಷ್ಟು ಮಾತ್ರವಲ್ಲ, ಯೇಸು ಸ್ವಾಮಿ ಹೇಳುವುದು ಏನೆಂದರೆ,
ಇದರಲ್ಲಿರುವುದೆಲ್ಲವನ್ನು ನೀವು ಕುಡಿಯಿರಿ, ಇದು ನನ್ನ ರಕ್ತ, ಇದು ಹೊಸ ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ. ನಾನು ನನ್ನ ತಂದೆಯ ರಾಜ್ಯದಲ್ಲಿ ದ್ರಾಕ್ಷಾರಸವನ್ನು ನಿಮ್ಮ ಸಂಗಡ ಹೊಸದಾಗಿ ಕುಡಿಯುವ ದಿನದವರೆಗೂ ಇನ್ನು ಕುಡಿಯುವುದೇ ಇಲ್ಲ ಎಂದು ನಿಮಗೆ ಹೇಳುತ್ತೇನೆ ಅಂದನು. ಅಂದರೆ ಯೇಸು ಸ್ವಾಮಿ ನಮ್ಮ ಜೊತೆಗೆ ಹಂಚಿಕೊಳ್ಳುವ ಆತನ ರಕ್ತ, ಆತನ ದೇಹ ಅಷ್ಟು ಪ್ರಾಬಲ್ಯವಾದ, ಅಷ್ಟು ಪ್ರಮುಖವಾದ ಒಂದು ಆಹಾರ. ಇದು ಒಂದು ದೈವಿಕವಾದ ಒಂದು ಭೋಜನ. ಆ ಭೋಜನದ ಪಂಕ್ತಿಯಲ್ಲಿ ಕುಳಿತುಕೊಳ್ಳುವ ಒಂದು ಉನ್ನತವಾದ ಪದವಿಯನ್ನು ದೇವರೇ ನಮಗೆ ಕೊಟ್ಟಿದ್ದಾನೆ. ಇದು ಒಂದು ಅತ್ಯಮೂಲ್ಯವಾದ ಒಂದು ಕೊಡುಗೆ. ಅದನ್ನು ನಾವು ಬಹಳ ಬಹಳ ಗಂಭೀರವಾಗಿ ನಾವು ಸ್ವೀಕರಿಸಬೇಕು. ಅನೇಕ ಸಾರಿ ನಾವು ಸಭೆಗಳಿಗೆ ಹೋದಾಗ ನಾವು ಕ್ರಿಸ್ತನ ದೇಹ ರಕ್ತಗಳನ್ನು ಸ್ವೀಕರಿಸಬೇಕಾದರೆ ಅದನ್ನು ನಾವು ಲಘುವಾಗಿ ತೆಗೆದುಕೊಳ್ತೇವೆ, ಬಹಳ ಹಗುರವಾಗಿ ತೆಗೆದುಕೊಳ್ತೇವೆ. ಆ ಆಳವಾದ ಅರ್ಥಗಳನ್ನೇ ನಾವು ಮರ್ತು ಬಿಡ್ತೇವೆ. ಆ ಯೇಸು ಸ್ವಾಮಿಯ ಪಂಕ್ತಿಯಲ್ಲಿ ನಾವು ಕುಳಿತುಕೊಳ್ಬೇಕಾದ್ರೆ ಅಲ್ಲಿ ಆ ಪಂಕ್ತಿಯಲ್ಲಿ ಯಾರೂ ಉನ್ನತರಲ್ಲ, ಯಾರೂ ಮೇಲ್ವರ್ಗದವರಲ್ಲ, ಯಾರೂ ಇನ್ನೊಬ್ಬರಿಗಿಂತ ನೀತಿವಂತರಲ್ಲ. ಎಲ್ಲರೂ ಪಾಪಿಗಳು, ಎಲ್ಲರೂ ನೀತಿವಂತಿಕೆಯಲ್ಲಿ ಬೆಳೆಯಬೇಕಾಗಿರುವವರು. ಎಲ್ಲರಲ್ಲಿಯೂ ಆ ರೀತಿಯಾದ ಒಂದು ಪಾಪವಿದೆ. ಅದನ್ನು ನಾವು ಯೇಸು ಸ್ವಾಮಿ ಮುಂದೆ ಒಪ್ಪಿಕೊಳ್ಳುವುದಾದರೆ ಆತನು ನಮ್ಮನ್ನು ಸ್ವೀಕರಿಸ್ತಾನೆ. ನಾವು ಇದನ್ನು ಒಪ್ಪಿಕೊಳ್ಳದಿದ್ದರೂ ಯೇಸು ಸ್ವಾಮಿ ಸ್ವತಃ ಆತನೇ ಮುಂದೆ ತನ್ನ ದೇಹವನ್ನು, ತನ್ನ ರಕ್ತವನ್ನು ಸುರಿಸುವುದನ್ನು ನಾವು ನೋಡ್ತೇವೆ. ಹಾಗಾಗಿ ಅನೇಕ ಸಾರಿ ಶಿಷ್ಯರಿಗೆ ಇದು ಇಷ್ಟವಿಲ್ಲದಿದ್ದರೂ ಯೇಸು ಸ್ವಾಮಿ ಅವರನ್ನು ಕರೆದು ಅವರಿಗೆ ಪದೇ ಪದೇ ಬೋಧನೆ ಮಾಡಿದಂಥ ವಿಷಯ ಇದು. ಅದೇನೆಂದರೆ ನಾವೆಲ್ಲರೂ ಆ ಪಂಕ್ತಿಯಲ್ಲಿ ಕುಳಿತುಕೊಳ್ಬೇಕು. ಅಷ್ಟು ಮಾತ್ರವಲ್ಲ, ಆ ಪಂಕ್ತಿಯಲ್ಲಿ ನಾವು ಎಲ್ಲರನ್ನೂ ಸ್ವೀಕರಿಸಬೇಕು. ಯೇಸು ಸ್ವಾಮಿ ಮಾಡಿದಂಥ ಒಂದು ವಿಷಯ ಏನೆಂದರೆ ತನ್ನನ್ನು ತ್ಯಜಿಸುವವರನ್ನೇ ಆತನು ಆ ಪಂಕ್ತಿಯಲ್ಲಿ ಕೂರಿಸಿಕೊಂಡನು. ತನ್ನನ್ನು ಬಿಟ್ಟುಕೊಡುವವರನ್ನೇ ಆ ಪಂಕ್ತಿಯಲ್ಲಿ ಆತನು ಕೂರಿಸಿಕೊಂಡನು. ತನ್ನನ್ನು ಮಾರುವವರನ್ನೇ ಆತನು ಆ ಭೋಜನ ಪಂಕ್ತಿಯಲ್ಲಿ ಕೂರಿಸಿಕೊಂಡನು. ಅದು ಯೇಸು ಸ್ವಾಮಿಯ ಉದಾರತೆ, ಅದು ಯೇಸು ಸ್ವಾಮಿಯ ತ್ಯಾಗದ ಮನೋಭಾವನೆ, ಅದು ಒಬ್ಬ ರಕ್ಷಕನ ಮನೋಭಾವನೆ. ಆ ರೀತಿಯಾದ ಮನೋಭಾವನೆ ಸಹಜವಾಗಿ ಯಾರಿಗೂ ಬರಲ್ಲ. ಹಾಗಾಗಿ ನಾವು ಯೇಸು ಸ್ವಾಮಿಯನ್ನು ರಕ್ಷಕನು, ನಮ್ಮ ಮಿತ್ರನು, ನಮ್ಮ ನಾಯಕನಂತ ನಾವು ಸ್ವೀಕರಿಸಿಕೊಳ್ಳುತ್ತೇವೆ. ಆ ರೀತಿಯಾದ ರಕ್ಷಕನ ಮನೋಭಾವನೆಯನ್ನು ನಾವು ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಳ್ಬೇಕು. ಆದರೆ ಹಿಂದಿರುವ ಒಡಂಬಡಿಕೆಯನ್ನು ನಾವು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಬೇಕು. ಆ ಒಡಂಬಡಿಕೆಯಲ್ಲಿರುವ ಆ ಮಿತ್ರತ್ವದ ಮನೋಭಾವನೆಯನ್ನು ನಾವು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಬೇಕು. ಯೇಸು ಸ್ವಾಮಿ ನಮ್ಮನ್ನು ಪದೇ ಪದೇ ಕರೀತಾನೆ, ಆತನ ಸಮುದಾಯಕ್ಕೆ ಕರೆದು ನಮ್ಮನ್ನು ಸ್ವೀಕರಿಸಿಕೊಳ್ಳುತ್ತಾನೆ. ಹಾಗಾಗಿ ಯೇಸು ಸ್ವಾಮಿಯ ಮಕ್ಕಳೆಂದು ಕರೆಸಿಕೊಳ್ಳುವ ನಾವು ಯಾವ ರೀತಿಯಾದ ಸಮುದಾಯವನ್ನು ಕಟ್ಟಬೇಕಂದರೆ ಎಲ್ಲರನ್ನೂ ಸ್ವೀಕರಿಸುವ ಸಮುದಾಯ, ಎಲ್ಲರನ್ನೂ ದೇವರ ದೃಷ್ಟಿಯಲ್ಲಿ ಸಮಾನರೆಂದು ಸ್ವೀಕರಿಸುವ ಒಂದು ಸಮುದಾಯ, ಎಲ್ಲರಲ್ಲಿಯೂ ಆ ದೈವಿಕವಾದ ಒಂದು ಛಾಯೆ ಇದೆ ಎಂದು ತಿಳಿದುಕೊಳ್ಳುವ ಒಂದು ಸಮುದಾಯ. ಈ ರೀತಿಯಾದ ಸಮುದಾಯಗಳನ್ನು ನಾವಿರುವ ಸ್ಥಳಗಳಲ್ಲಿ, ನಾವು ಕೆಲಸ ಮಾಡುವ ಸ್ಥಳಗಳಲ್ಲಿ, ನಾವು ವಾಸಿಸುವ ಸ್ಥಳಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ ನಾವು ನೋಡಬೇಕು. ಇಲ್ಲದಿದ್ದರೆ ಯೇಸು ಸ್ವಾಮಿಗೆ ಎಲ್ಲೋ ಒಂದು ಕಡೆ ದುಃಖ ಆಗ್ತದೆ. ಅದಕ್ಕೆ ಯೇಸು ಸ್ವಾಮಿ ಯೂದನಿಗೆ ಹೇಳ್ತಾನೆ, ಆ ಮನುಷ್ಯನು ಹುಟ್ಟದಿದ್ದರೆ ಅವನಿಗೆ ಒಳ್ಳೆಯದಾಗಿತ್ತು ಅಂದನು. ಯಾಕಾದರೂ ನಾವು ಹುಟ್ಟಿ ಬಂದನು ಎಂದು ಹೇಳ್ಕೊಳ್ಳುವ ಒಂದು ಸಂದರ್ಭ ಬರಲೇಬಾರದು. ನಾವೆಲ್ಲರೂ ಯೇಸು ಸ್ವಾಮಿ ಶಿಷ್ಯರಂತೆ ನಾವು ಸ್ವೀಕರಿಸಿಕೊಳ್ಳಬೇಕು. ಹೀಗಾಗುವಂತೆ ದೇವರು ನಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಆತನ ಪಂಕ್ತಿಯಲ್ಲಿ ನಾವು ಕುಳಿತುಕೊಂಡು ಊಟ ಮಾಡಬೇಕಾದ್ರೆ, ನಾವು ಆತನ ಶಿಷ್ಯರಂತೆ ಕರೆದುಕೊಳ್ಳಬೇಕಾದ್ರೆ ನಾವೆಲ್ಲರೂ ಆ ಯೇಸು ಸ್ವಾಮಿಯ ಛಾಯೆಯನ್ನು ಹೊಂದಿದವರಾಗಿರಬೇಕು. ಹೀಗಾಗುವಂತೆ ದೇವರು ನಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಆಮೇಲೆ